ಸಂಧ್ಯಾ, ಸಮಾಧಾನ ಮಾಡ್ಕೊಳ್ಳಿ. ಸಂಧ್ಯಂಗ್ ಏನೂ ಆಗಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಪೂರ್ಣಿ, ನನ್ನ ಮಗಳಿಗೆ ತೊಂದರೆ ಆಗಿದೆ. ಅವಳ ಶಾರ್ವರಿ ಕೈಲಿ ಸಿಕ್ಕಾಕೊಂಡಿದ್ದಾಳೆ. ರಾಕ್ಷಸಿ ನನ್ನ ಮಗಳ ಜೀವಕ್ಕೆ ತೊಂದರೆ ಮಾಡ್ತಾಳೆ. ನಾನು ಈಗಲೇ ಹೋಗ್ಬೇಕು. ನಾನು ಬಿಡು ಪೂರ್ಣಿ. ಅಮ್ಮ, ಎಲ್ಲಿ ಅಂತ ಹೋಗ್ತೀರಾ? ಮನೆಯವ್ರು ಎಲ್ಲರೂ ಸಂಧ್ಯಂಗೋಸ್ಕರನೇ ಹುಡುಕ್ತಿದ್ದಾರೆ. ಅವಳು ಸಿಕ್ಕೇ ಸಿಗ್ತಾಳೆ, ಅವಳಿಗೇನೂ ಆಗಲ್ಲ. ನೀವು ಧೈರ್ಯವಾಗಿರಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಪೂರ್ಣಿ, ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಸಂಧ್ಯಾ ನಾನು ಕಾಪಾಡಬೇಕು. ಅವಳು ನನ್ನನ್ನು ಎಷ್ಟು ನೆನಪು ಮಾಡ್ಕೋತಾ ಇದ್ದಾಳೋ ಏನೋ. ನನ್ನ ಕನಸಲ್ಲೆಲ್ಲ ಅವಳು ಬರ್ತಾ ಇದ್ದಾಳೆ. ಅಮ್ಮ ನನ್ನ ಕಾಪಾಡು, ಅಮ್ಮ ನನ್ನ ಕಾಪಾಡು ಅಂತ ಕೂಗ್ತಿದ್ದಾಳೆ. ಅಂಥದ್ರಲ್ಲಿ ನಾನು ಇಲ್ಲಿ ಹೇಗಿರ್ಲಿ? ನಾನು ಹೋಗ್ಬೇಕು. ನಾನು ತಡಿಬೇಡ ಪೂರ್ಣಿ. ಅಮ್ಮ, ನೀವೇ ಯಾವಾಗಲೂ ಹೇಳ್ತಿದ್ರಿ ದೇವ್ರ ಮೇಲೆ ನಂಬಿಕೆ ಇಡಬೇಕು, ದೇವ್ರು ನಮ್ಮನ್ನ ಯಾವಾಗಲೂ ಕಾಯ್ತಿರ್ತಾನೆ, ನಮ್ಗೆ ರಕ್ಷೆ ಆಗಿರ್ತಾನೆ ಅಂತ. ದೇವ್ರಿದಾನಮ್ಮ. ಇದೆಲ್ಲ ನಮಗಾಗ್ತಿರೋ ಪರೀಕ್ಷೆ ಅಷ್ಟೇ. ಸಂಧ್ಯಂಗೆ ಏನೂ ಆಗಲ್ಲ, ಧೈರ್ಯ ತಗೊಳ್ಳಿ. ದೇವ್ರೆ, ಯಾಕೆ ಇಷ್ಟು ಕಷ್ಟಗಳನ್ನ ಕೊಡ್ತಾ ಇದೆಯಾ? ಏನೇ ಪರೀಕ್ಷೆಗಳಿದ್ರು, ಏನೇ ತೊಂದರೆಗಳಿದ್ರು ಅದೆಲ್ಲ ನನಗೆ ಕೊಡು. ನನ್ನ ಮಗಳಿಗೆ ಯಾವ ತೊಂದರೆಗಳು ಆಗದೆ ಇದ್ದಂಗೆ ನೋಡ್ಕೊ. ಏನಮ್ಮ ಇದು? ನೀವೇ ಹೀಗೆ ಅಳ್ತಾ ಕೂತ್ಬಿಟ್ರೆ ಮನೆಯವ್ರು ಎಲ್ರಿಗೂ ಧೈರ್ಯ ಹೇಳೋದು ಯಾರು? ನೀವು ಆಡೋ ಒಂದೊಂದು ಮಾತು ಈ ಮನೆಯವ್ರಿಗೆ ಧೈರ್ಯ ಕೊಡುತ್ತೆ, ಸ್ಫೂರ್ತಿ ತುಂಬುತ್ತೆ. ಅದರಲ್ಲಿ ನೀವೇ ಹೀಗೆ ನೊಂದ್ಕೊಂಡ್ಬಿಟ್ರೆ ಮನೆಯವ್ರು ಎಲ್ರೂ ದುಃಖದಲ್ಲಿ ಮುಳುಗ್ಬಿಡ್ತಾರಮ್ಮ. ಪ್ಲೀಸ್ ಅಮ್ಮ, ಧೈರ್ಯ ತಂದ್ಕೊಳ್ಳಿ.